ಅಗ್ನಿವೀರ್ ಯೋಜನೆ ಬಗ್ಗೆ ವಿಪಕ್ಷಗಳು ಅಪಸ್ವರ ವ್ಯಕ್ತಪಡಿಸಿದ ಹೊತ್ತಲ್ಲೇ ಕೇಂದ್ರ ಸರ್ಕಾರ ನಿರ್ಧಾರ ತಗೊಂಡಿದೆ. ಕೇಂದ್ರೀಯ ಸಶಸ್ತ್ರ ಪಡೆಗಳ ಕಾನ್ಸ್ಟೇಬಲ್ ಹುದ್ದೆ ಅಂದರೆ CISFನಲ್ಲಿ ಅವ್ರಿಗೆ 10% ಮೀಸಲಾತಿ ಕೊಡ್ತಾರಂತೆ. ಇದು ಒಳ್ಳೆ ಅಟ್ರಾಕ್ಟಿವ್ ಸ್ಕೀಮ್, ಇದಕ್ಕಿಂತ ಇನ್ನೊಂದು ಇಲ್ಲ ಅಂತೆಲ್ಲ ಹೇಳಿದ್ದಾರೆ. ದಟ್ಸ್ ಓಕೆ, ಅದೊಂದರಲ್ಲೇ ಅಲ್ಲ. ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸು ಸಾಧ್ಯ ಆದರೆ BSF ಅಲ್ಲಿ ಸಾಧ್ಯ ಆದರೆ ಸೆಂಟ್ರಲ್ ರಿಸರ್ವ್ ಪೊಲೀಸಲ್ಲಿ CRPನಲ್ಲಿ ಮತ್ತು ಕಾಂಗ್ರೆಸ್ ರಾಜ್ಯಗಳು ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗಲಿ ಅಗ್ನಿವೀರ್ ವಿಚಾರದಲ್ಲಿ. ನೀವು BJP ರಾಜ್ಯಗಳಲ್ಲೇ ಅಲ್ಲಲ್ಲಿಯ ರಿಸರ್ವ್ಡ್ ಪೊಲೀಸ್ಗಳು, ನಮ್ಮ ಕರ್ನಾಟಕದಲ್ಲಿ KSRP ಇದ್ದಂಗೆ, ಮಧ್ಯಪ್ರದೇಶದಲ್ಲಿ ಏನೋ ಒಂದು ಇರುತ್ತೆ, ಉತ್ತರ ಪ್ರದೇಶದಲ್ಲೂ ಏನೋ ಒಂದು ಇರುತ್ತೆ. ಇಲ್ಲೆಲ್ಲ 5% 4% 6% 8% ಕೊಟ್ಕೊಂಡ್ಬನ್ನಿ. ಆಟೋಮೆಟಿಕ್ ಆಗಿ ನಿಮಗೆ ಆಲ್ಮೋಸ್ಟ್ 80% ಹುಡುಗರಿಗೆ, ಯಾಕಂದರೆ 25% ಅಲ್ಲಿ ಉಳಿಸ್ಕೋತಾರೆ, ಇನ್ನು 75% ಅಲ್ಲಿ ಒಂದು 60-65% ಹುಡುಗರಿಗೆ ಕೆಲಸ ಸಿಗುತ್ತೆ. ಅವರನ್ನು ಆಯಾ ರಾಜ್ಯ ಸರ್ಕಾರಗಳು ಮತ್ತು ಆ ಫೋರ್ಸ್ನವರು 2 ವರ್ಷಕ್ಕೊಂದ್ಸರಿ ರಿವರ್ಸ್ ಟ್ರೈನಿಂಗಿಗೆ ವಾಪಸ್ ಕಳಿಸಿ ಆರ್ಮಿಗೆ ಅಂತಂದ್ರೆ ಆಯ್ತಪ್ಪ, ಸರ್ಕಾರಗಳೇ ಸಂಬಳ ಕೊಟ್ಟು ಕಳಿಸ್ಬೇಕು 3 ತಿಂಗಳು ಟ್ರೈನಿಂಗಿಗೆ. ಸೊ ಅವ್ರ ಟಚ್ಚಲ್ಲೂ ಇದ್ದಂಗಾಯ್ತು, ಕೆಲಸನೂ ಸಿಕ್ಕದಂಗಾಯ್ತು, ನಿಮಗೆ ಪುಕ್ಕಟ್ಟೆ ಜನ ಸೈನಿಕರು ರೆಡಿ ಆದಂಗೂ ಆಗತ್ತಪ್ಪ. ಅದೇನದ್ರಲ್ಲಿ ದೊಡ್ಡ ಗೋಜಲು ಮಾಡ್ಕೋಬೇಕು ಅದಕ್ಕೆ. ಎಸ್, ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ ಬರೋಬ್ಬರಿ 1 ತಿಂಗಳು. ಕಾಮಾಕ್ಷಿಪಾಳ್ಯ ಪೊಲೀಸರು ಪ್ರಕರಣದ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ದರ್ಶನ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ 3 ವಿಚಾರಣೆಗೆ ಒಳಪಡಿಸಿದ್ದು 3 ಪ್ರಮುಖ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಲು ತೀರ್ಮಾನಿಸಿದ್ದಾರೆ. ಇನ್ನು ನಟ ಡಾಲಿ ಧನಂಜಯ್ ಖಾರವಾಗಿ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪಿ ಸ್ಥಾನದಲ್ಲಿ ಇರೋರನ್ನ ಬೆಂಬಲ ಮಾಡಲ್ಲ ಅಂತ ಹೇಳಿದ್ದಾರೆ. ನಟ ಧನ್ವೀರ್ ಇವತ್ತು ಜೈಲಿಗೆ ಹೋದ್ರು, ಭೇಟಿ ಮಾಡಿದ್ರು. ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲವೂ ಒಳ್ಳೆಯದಾಗುತ್ತೆ, ತಪ್ಪಾಗಿದ್ರೆ ಶಿಕ್ಷೆ ಆಗಿಯೇ ಆಗುತ್ತೆ ಅಂತ ಹೇಳಿದ್ರು. ಇನ್ನು ನಟ ದರ್ಶನ್ ಬಿಡುಗಡೆಗೆ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ವೃದ್ಧೆಯೊಬ್ಬರು ದರ್ಶನ್ ಫೋಟೋ ನೋಡ್ತಾ ಬೇಗ ಬಾರಪ್ಪ ಕಂದ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ದುರಂತ ಆಗಿದೆ, ಒಂದು ಜೀವ ಹೋಗಿದೆ, ಒಂದು ತಪ್ಪಾಗಿದೆ ಅಂದಾಗ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರೂ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಏನು ನ್ಯಾಯ ಅವ್ರು ಹೇಳ್ತಿರೋದು ಸರಿ. ರೇಣುಕಾಸ್ವಾಮಿ ಹೆಂಡತಿ ತಂದೆ ತಾಯಿ ಮುಖನೂ ನೋಡ್ಬೇಕಲ್ಲ. ಯಾರೋ ವೃದ್ಧೆ ಬೇಗ ಪಪ್ಪ ಅಂತ ಕೇಳ್ತೀವಿ. ನಿಮಗೂ ಹೆಣ್ಣುಮಕ್ಕಳಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಆ ವೃದ್ಧೆಗೆ, ಅಥವಾ ನೀನು ಹೆಣ್ಣೆಮ್ಮ. ಹಾಗಾಗಿ ಈ ಪ್ರಕರಣದಲ್ಲಿ ನಿಮ್ಮ ಅಭಿಮಾನದ ಅತಿರೇಕಕ್ಕೆ ಏನೂ ಆಗೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರೋಕ್ಕೆ ನಾವ್ಯಾರು ನೀವ್ಯಾರು, ಅಥವಾ ಮಾಡೇ ಬಿಟ್ಟಿದ್ದಾರೆ ಅನ್ನೋ ತೀರ್ಮಾನಕ್ಕೂ ಬರೋಕ್ಕೆ ನಾವ್ಯಾರು ನೀವ್ಯಾರೀಗ. ಕಾನೂನು ತನ್ನ ಕೆಲಸ ಮಾಡಲಿ. ಆಕೆ ಬೇಗಪ್ಪ ಅದೇನು ತಪ್ಪು ಮಾಡಿಲ್ಲ ಅಂತ ಅಂದ್ಕೊಂಡು ಯಾರೋ ಒಂದು ಹತ್ತು ಬಿಟ್ರೆ ಅಲ್ಲಿ ರೇಣುಕಾಸ್ವಾಮಿ ಹೆಂಡತಿ ಯಾವ ದೇವರನ್ನು ಕೇಳಬೇಕು? ಅವಳು ಯಾವ ದೇವರನ್ನು ಕೇಳಬೇಕು? ಅವಾಗ ಕಾಮನ್ ಸೆನ್ಸ್ ಅನ್ನೋದು ಬೇಡವಾ ನಮ್ಮ ಜನಕ್ಕೆ? ಹುಬ್ಬಳ್ಳಿ ನೇಹಾ ಪ್ರಕರಣದಲ್ಲಿ CID ಈಗ ದೋಷಾರೋಪ ಪಟ್ಟಿಯನ್ನು ಹಾಕಿದೆ ಕೋರ್ಟ್ಗೆ. ಅದಕ್ಕೆ ಅವನ ಆರೋಪಿಯ ಹತಾಶೆ ಕಾರಣ, ಲವ್ ಜಿಹಾದ್ ಆಯಾಮ ಏನಿಲ್ಲ ಅಂತಾರೆ. ಆದರೆ ತಂದೆ ಹೇಳ್ತಾರೆ ಹುಡುಗಿ ಇದು ಅವನು ಯಾವನ್ ಲವ್ ಮಾಡಿರಲಿಲ್ಲ, ಎಂಥದ್ದೂ ಇಲ್ಲ. CID ವರದಿ ಶುದ್ಧ ಸುಳ್ಳದು. ಸರ್ಕಾರ ಈ ಪ್ರಕರಣ ಮುಚ್ಚಾಕೋ ಪ್ರಯತ್ನ ಮಾಡಿದೆ. ನಮ್ಗೆ ಆ ವರದಿ ಮೇಲೆ ನಂಬಿಕೆ ಇಲ್ಲ, ಇದನ್ನು CBI ಕೊಡಬೇಕು ಅಂತ ಅವ್ರು ಇವಾಗ ಕೇಳಿದ್ದಾರೆ. ನೀವು CBI ಕೊಡಬೇಕು ಅನ್ನೋದನ್ನು ಡೈಲ್ಯೂಟ್ ಮಾಡ್ಕೊಳ್ಳದೆ ಆ ಟೈಮಲ್ಲಿ ಕಾಂಗ್ರೆಸ್ ಲೀಡರ್ಗಳೆಲ್ಲ ನಿಮ್ಮ ಮನೆಗೆ ಬಂದರು ಅಂತ ನೀವು ಆಗಲೇ ಹಠ ಹಿಡ್ಕೊಂಡು ಕೂತಿದ್ದು, ಇದು ಹೋಗ್ಬಿಡ್ತಿತ್ತು CBIಗಾಗ. ಸುಮ್ಮನಾಗಿದ್ದಕ್ಕೆ ಅದು ಅಲ್ಲೇ ಉಳ್ಕೋತು ಅಷ್ಟೇ. ಏನೇನೋ ಈಗಲೂ ನೀವು ಕೇಳೋದು ನಿಮ್ಮ ಹಕ್ಕು, ಕೇಳ್ಕೊಳ್ಳಿ. ಅವರಿಬ್ಬರು ಸಹಪಾಠಿಗಳಾಗಿದ್ದರು, ಪ್ರೀತಿಸ್ತಿದ್ರು, ಮನಸ್ತಾಪ ಆಯಿತು. ನೇಹಾ ನಿರ್ಲಕ್ಷ್ಯ ಮಾಡ್ಕೊಂಡು ಸಹಿಸಲಿಲ್ಲ ಅವನು ಫಯಾಜು, ಹಂಗೆ ಕೊಂದುಬಿಟ್ಟ. ಚಾಕು ಟೋಪಿ ಮಾಸ್ಕೆಲ್ಲ ಖರೀದಿ ಮಾಡ್ಕೊಂಬಂದಿದ್ದ, ಮನಸೋ ಇಚ್ಛೆ ಮಾಡಿದ್ದಾನೆ ಕೊಲೆನ ಡ್ಯಾಶ್ ಅಂತೆಲ್ಲ ಹೇಳಿ ಒಂದಷ್ಟು ಸಾಕ್ಷಿಗಳನ್ನು ಹಾಕಿದ್ದಾರೆ. ಅವನು ಏನಾರು ಇರಲಿ, ಅವಳು ತಿರಸ್ಕರಿಸಿದ್ಲು ಅಂತಾನೆ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಆ ನಿರ್ಧಾರಕ್ಕೆ ಅದಕ್ಕೆ ಇವನು ಅವನು ಕೊಲೆ ಮಾಡೋಕ್ಕೆ ಇವನನ್ನು ಕರ್ಕೊಂಬಂದು ಕೊಡಿ ಆಚೆಗೆ, ಕತ್ತರಿಸ್ಬಿಟ್ಟು ನಾಯಿಗೊನರಿಗೂ ಹಾಕೋಣ. ಆಗೇನಾಗತ್ತೆ ನೋಡೋಣ. ಮುಂದಕ್ಕೆ ಹೋಗೋಣ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಸ್ಥಾನ ಗಳಿಸದ ಹಿನ್ನೆಲೆಯಲ್ಲಿ AICC ಆಂತರಿಕ ತನಿಖೆಯನ್ನು ಆರಂಭಿಸಿದೆ. AICC ಸತ್ಯಶೋಧನಾ ಸಮಿತಿ ಬೆಂಗಳೂರಿನಲ್ಲಿ ಧಾವಿಸಿ ಸರಣಿ ಸಭೆ ನಡೆಸಿತು. ಬಿಜೆಪಿ ಜೊತೆ ಪ್ರಮುಖ ನಾಯಕರ ಹೊಂದಾಣಿಕೆ ರಾಜಕೀಯದಿಂದ ಹಲವು ಕ್ಷೇತ್ರ ಕಳೆದುಕೊಳ್ಳಬೇಕಾಯಿತು ಅಂತ ಸಮಿತಿ ಮುಂದೆ BK ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ ಎನ್ನಲಾಗ್ತಿದೆ. ವಿಜಯಪುರದಲ್ಲಿ ಕಾಂಗ್ರೆಸ್ ಸೋಲು ನಮ್ಮ ಪಕ್ಷದ ಸಚಿವರು ಶಾಸಕರ ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಜಿ ಶಾಸಕ ಮನೋಹರ್ ಐನಾಪುರ ಆರೋಪ ಮಾಡಿದ್ದಾರೆ. ಆದರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಸೋಲಿಗೆ ಬೇರೆ ಬೇರೆ ಕಾರಣಗಳಿರುತ್ತೆ ಅಂತ MB ಪಾಟೀಲ್ ಮತ್ತು DCM ಅಭಿಪ್ರಾಯಪಟ್ಟಿದ್ದಾರೆ. ನಾವು ಹಾಕಿದಂತ ಕ್ಯಾಂಡಿಡೇಟ್ಸ್ ಬಹಳ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದು, ಅವ್ರದ್ದು ಅಲೈನ್ಸ್ ಅಂತೂ ವರ್ಕೌಟ್ ಆಗಿದೆ, ಅದು ನಮ್ಗೆ ಗೊತ್ತಿದೆ. ಬಟ್ ಮುಂದಕ್ಕೆ ನಾವು ಜಾಗೃತಿಯಿಂದ ಏನ್ ಮಾಡಬೇಕು. ನಾನು ಕೂಡ
ಒಂದು ರಿಪೋರ್ಟನ್ನು ನಾನು ಕೂಡ ಒಂದು 4 ಡಿವಿಷನ್ಗೆ ನಾನು ಕೂಡ ಕಳಿಸ್ಕೊಡ್ತಾ ಇದ್ದೀನಿ. ಅದಾದಮೇಲೆ ನಾವು ಚೀಫ್ ಮಿನಿಸ್ಟರ್ ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದೀವಿ. ನಾವು ಸಪ್ರೇಟಾಗಿ ಕರೆದು ನಮ್ಮ ಲೀಡರ್ಸ್ಗಳನ್ನೆಲ್ಲ ಕರೆದು ನಾವು ಸ್ವಲ್ಪ ವಿಚಾರ ವಿನಿಮಯ ಮಾಡ್ಕೊಳ್ತೀವಿ. ನಾವು ಮಾಡಿಕೊಂಡು ಮುಂದಕ್ಕೆ ನಾವು ಸೆಪರೇಟ್ ಮಾಡ್ತೀವಿ. ಯಾಕೆ ನಾವು ಸೋತ್ವಿ, ನಮಗೆ ಹಿನ್ನಡೆ ಆಗಿದೆ ಎಲ್ಲವನ್ನ ಕೂಡ ಅವ್ರಿಗೆ ವಿವರಿಸಿದ್ವಿ. ನಮ್ಮ ಪಾರ್ಲಿಮೆಂಟ್ ಸೆಗ್ಮೆಂಟ್ ಬಗ್ಗೆ ಹೇಳಿದೆ. ಪ್ರತಿಯೊಬ್ಬರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ರಾಜ್ಯದ ಬಗ್ಗೆನೂ ಕೂಡ ಚರ್ಚೆ ಆಯಿತು. 15ರಿಂದ 20 ಸೀಟ್ ಬರಬೇಕಾಗಿತ್ತು. ಅದಕ್ಕೆ ಆ ಕಾರಣಗಳನ್ನು ಕೂಡ ನಾವು ವಿವರಿಸಿದ್ವಿ. ಯಾಕೆ ಸೋತಿದ್ದೀವಿ ಅನ್ನೋದು ನಿಮ್ಗೆ ಏನು ಅದನ್ನು ತನಿಖೆ ಮಾಡಬೇಕಾಗಿಲ್ಲರಪ್ಪ. ನಿಮಗೆ ಗೊತ್ತಿರುತ್ತೆ ಎಲ್ಲರಿಗೂ ಕಾರಣಗಳು ಏನಕ್ಕೆ ಸೋತಿರ್ತೀರಿ ಅನ್ನೋದು. ಮುಂದಿನ ವಾರ ನೀಟ್ ಪರೀಕ್ಷೆಯ ಭವಿಷ್ಯ ನಿರ್ಧಾರ ಆಗಬಹುದು. ಜುಲೈ 18ಕ್ಕೆ ವಿಚಾರಣೆ ಇಟ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಹೇಳ್ತಿದೆ ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ ಅಂತಾರೆ. ಬಟ್ ಕೋರ್ಟ್ ಏನು ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ಮುಂದಿನ ವರ್ಷ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ನಿಗದಿಯಾಗಿದೆ. ಈಗಾಗಲೇ ಪಾಕ್ ಕ್ರಿಕೆಟ್ ಬೋರ್ಡ್ ವೇಳಾಪಟ್ಟಿ ಸಿದ್ಧಪಡಿಸಿ ಐಸಿಸಿಗೆ ನೀಡಿದೆ. ಆದರೆ ಇದಕ್ಕೆ ಬಿಸಿಸಿಐ ಒಪ್ಪಿಗೆ ಕೊಟ್ಟಿಲ್ಲ. ಭದ್ರತಾ ಕಾರಣಗಳಿಂದಾಗಿ ಪಾಕಿಸ್ತಾನಕ್ಕೆ ಟೀಂ ಇಂಡಿಯಾವನ್ನು ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದ ಆಚೆ ನಡೆಸುವಂತೆ ಪಟ್ಟಣ ಹಿಡಿದಿದೆ. ಶ್ರೀಲಂಕಾ ಇಲ್ಲವೇ ದುಬೈನಲ್ಲಿ ಮಾಡಿ ಅಂತ ಕೇಳಿದ್ದಾರೆ. ಭದ್ರತಾ ಕಾರಣ ಅಲ್ಲ ನಾನು ಹೇಳೋದು. ಸರ್ ಹೋಗಬೇಡ ಅಷ್ಟೇ ನಮ್ಗೆ ಅವ್ರ ಸವಾಸ. ನೀವು ಒಂದು ಚಾಂಪಿಯನ್ಸ್ ಟ್ರೋಫಿ ಒಂದು ಟ್ರೋಫಿಗೆ ಹೋಗಿ ಬಂದು ಅದನ್ನ ಹಿಡ್ಕೊಂಡು ಹಿಂಗೆ ಎತ್ಕೊಂಡ್ಬರ್ತಾ ಇದ್ರಲ್ಲಿ ಏನು ದೇಶ ಬಿತ್ತೋಗಲ್ಲ. ಇಲ್ಲಿ ಯಾರೂ ಏನು ಅನ್ನ ಬಿಟ್ಬಿಟ್ಟು ಬಿಡಲ್ಲ. ಆವಾಗ ನೀವು ಸೋತ್ಕೊಂಬಂದಾಗ ಏನು ಮಾಡಿದ್ದಾರೆ ಜನ, ಹಾಗೆ ನೀವು ಹೋಗಿಲ್ಲ ಅಂದರೆ ಹೋಗಿಲ್ಲ ಅಷ್ಟೇ. ನೀವು ಹೋಗಬೇಡಿ. ನೀವು ಒಂದು ಟ್ರೋಫಿ ತರದೆ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ. ಈಗ ಅದೆಷ್ಟು 16 ವರ್ಷದಿಂದ ಟ್ರೋಫಿನೇ ತಂದಿರಲಿಲ್ಲ ಅಂತಿತ್ತಪ್ಪ. ಏನಾಗ್ಬಿಟ್ಟಿತ್ತು? ಏನು ದೇಶದಲ್ಲಿದ್ದವರೆಲ್ಲ ಸೂಸೈಡ್ ಮಾಡ್ಕೊಂಬಿಟ್ಟಿದ್ರಾ? ಅಂಥದ್ದು ಇಲ್ಲ. ಬೇಡ ಅಲ್ಲಿಗೆ ಹೋಗೋದು. ಸೆಕ್ಯೂರಿಟಿ ಎಲ್ಲ ಬೇಡ ಕತೆ ಅಷ್ಟೇ ಅಂತ ನಮ್ಮ ಜನರ ಅಭಿಪ್ರಾಯ ಇರಬೇಕು. ಬಟ್ ಕ್ರಿಕೆಟ್ ಹೆಸರಲ್ಲೇ ಕಾಸು ಮಾಡ್ಕೊಳ್ಳೋರ ಅಭಿಪ್ರಾಯ ಬೇರೆ ಇರುತ್ತೆ. ಹಾಂ, ಜಗತ್ತಿನ ಅತ್ಯಂತ ಎತ್ತರ ಪ್ರದೇಶದಲ್ಲಿರುವ ಲಡಾಖ್ನ ಉಮ್ಲಾಂಗ್ಲಾ ಪಾಸ್ನಲ್ಲಿ ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆ ಯಶಸ್ವಿಯಾಗಿ ಒಂದು ಡ್ರೋನ್ ಪರೀಕ್ಷೆ ಮಾಡಿಸಿದೆ. 6200 ಮೀಟರ್ ಎತ್ತರ ಸಮುದ್ರದ ಮಟ್ಟಕ್ಕಿಂತ 25 ಕಿಲೋ ಪೇಲೋಡನ್ನು ತೊಗೊಂಡೋಗಿದೆ. ಡ್ಯಾಮ್ ಗುಡ್. 10 ಕಿಲೋಗಳ ಟೇಕ್ ಆಫ್ ಸಾಮರ್ಥ್ಯದೊಂದಿಗೆ ಡ್ರೋನ್ ಕೆಲಸ ಮಾಡಿದೆ. ಇದು ವಿಶ್ವ ದಾಖಲೆ ಅಂತಿದ್ದಾರೆ. ವೆರಿ ಗುಡ್. ಬಿಕಾಸ್ ಭವಿಷ್ಯದ ಎಲ್ಲ ಯುದ್ಧಗಳು ನಡೆದರೆ ಎಲ್ಲದರಲ್ಲೂ ಡ್ರೋನ್ಗಳು ಭಾಳ ದೊಡ್ಡ ಪಾತ್ರವನ್ನು ನಿರ್ವಹಿಸತ್ವೆ ಅನ್ನೋದು ಸಾಬೀತಾಗೋಗ್ಬಿಟ್ಟಿದೆ. ಮೊನ್ನೆ ಯುಕ್ರೇನ್ ಮತ್ತು ರಷ್ಯಾ ವಾರು, ಇಸ್ರೇಲ್ ಮತ್ತು ಹಮಾಸ್ ವಾರಲ್ಲಿ ಪ್ರೂವ್ ಆಗೋಗಿದೆ. ವಿ ನೀಡ್ ಟು ಪಿಕಪ್ ವೆರಿ ಫಾಸ್ಟ್. ನಮಗಿಂತ ಸಣ್ಣ ದೇಶಗಳು ಮುಂದೂಕೊಟ್ಟೋಗಿದ್ದಾರೆ ಟೆಕ್ನಾಲಜಿಲಿ, ಲೈಕ್ ಇರಾನ್ ಅಂಡ್ ಅದರ್ಸ್. ಇತ್ತೀಚೆಗೆ ನಡೆದ ಬ್ರಿಟನ್ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತ ಮೂಲದ 27 ವರ್ಷದ 27 ಮಂದಿ ಸಂಸತ್ಗೆ ಆಯ್ಕೆಯಾಗಿದ್ದಾರೆ. ಲೆಸೆಸ್ಟರ್ ಪೂರ್ವ ಕ್ಷೇತ್ರದ ಸಂಸದೆ ಕನ್ಸರ್ವೇಟಿವ್ ಪಕ್ಷದ ಶಿವಾನಿ ರಾಜಾ ಪ್ರಮಾಣವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣವನ್ನ ಮಾಡಿದ್ದಾರೆ. ದೊರೆಗೆ ವಿಧೇಯಕನಾಗಿರುತ್ತೇನೆ ಅಂತ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿರುವುದು ನನಗೆ ಹೆಮ್ಮೆ ತಂದಿದೆ ಅಂತ ಗುಜರಾತ್ ಮೂಲದ 29 ವರ್ಷದ ಯುವ ಉದ್ಯಮಿ ಶಿವಾನಿ ಹೇಳ್ಕೊಂಡಿದ್ದಾರೆ. ಆಲ್ ರೈಟ್, ಅದು ಅವ್ರದ್ದು ಇಷ್ಟ. ಬಟ್ ಅವ್ರು ಇಂಡಿಯಾದಲ್ಲಿ ಮಾಡಿದಿದ್ರೆ ಅದು ಇದು ಹಿಂದೂ ಕೋಪವಾದ ಸೇರಿಸ್ಬಿಡೋದು. ಸಕಲ ದೇಶದಲ್ಲಿ ಭಗವದ್ಗೀತೆಗೆ ಬರಂಗಿಲ್ಲ ಅಂತ ಅಂದ್ಬಿಡ್ತಿದ್ರೇನು. ಆಲ್ ರೈಟ್, ಅವ್ರೇನೋ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡಿದ್ದಾರೆ ಅವ್ರ ದೇಶದಲ್ಲಿ. ಆದರೂ ಅಲ್ಲಿ ದೊರೆಗೆ ವಿಧೇಯಕರಾಗೇ ಇರಬೇಕು. ನೀವು ಭಗವದ್ಗೀತೆ ಹಿಡ್ಕೋತಿರೋ, ಕುರಾನ್ ಹಿಡ್ಕೋತಿರೋ, ಬೈಬಲ್ ಹಿಡ್ಕೋತಿರೋ, ದೊರೆಗೆ ವಿಧೇಯಕ. ಇಲ್ಲೇನು ಭಾರತದಲ್ಲಿ ದೇಶದ ಸಂವಿಧಾನಕ್ಕೆ ವಿರೋಧವಾಗಿ ಸಡ್ಡು ಹೊಡೆದವರೆಲ್ಲ ಈಗ ಪ್ರಮಾಣವಚನ ತಗೋತಿದ್ದಾರೆ. ಜಮ್ಮು ಕಾಶ್ಮೀರದವರು, ಪಂಜಾಬರು. ಇದು ನಮ್ಮ ದೇಶ. ಕೇಳಿದ್ರೆ ಪ್ರಜಾಪ್ರಭುತ್ವ ಏನು ಬೇಕಾದ್ರೂ ಆಗ್ಬೋದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವತ್ತು ರಾಷ್ಟ್ರಪತಿ ಭವನದಲ್ಲೇ ಬ್ಯಾಡ್ಮಿಂಟನ್ ಆಡಿದಾರಂತೆ. ಏನು ಆಡಬಾರ್ದು ಅಂತೇನಿಲ್ಲ, ಪಾಪ ಆಡಲಿ ಬಿಡಿ. ಬ್ಯಾಡ್ಮಿಂಟನ್ ತಾರೆ ಸೈನಾ ನೆಹವಾಲ್ ಜೊತೆ ಆಡಿದ್ದಾರೆ ಫ್ರೆಂಡ್ಲಿ ಮ್ಯಾಚು. ಹೆಣ್ಮಕ್ಳೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಅದಕ್ಕೆ ಶ್ಲಾಘನೆ ಮಾಡೋಕ್ಕೆ ಅವ್ರನ್ನೆಲ್ಲ ಕರೆಸಿ ಯಾರಿಗೂ ಎನ್ಕರೇಜ್ ಮಾಡಿದ್ದಾರೆ. ಆ ಟೈಮಲ್ಲಿ ಇವರು ಒಂದು ಆಟ ಆಡಿದ್ದಾರೆ. ಏನು ಆಡಲಿ, ತಪ್ಪೇನು. ಎನ್ಕರೇಜ್ ಮಾಡೋಕ್ಕೆ ಹೆಣ್ಮಕ್ಳಿಗೆ ಒಳ್ಳೇದಷ್ಟೇ. ಯಾರು ಸೋತ್ರು ಅಂತ ಯಾರು ಗೆದ್ರು ಅಂತ ಕೇಳಬೇಡ್ರಿ ಅಷ್ಟೇ. ಸ್ವಲ್ಪ ಶಟ್ಲಲ್ಲ ಮೇಡಮ್ ಆಟ ಆಡಿಸ್ಲಿಲ್ಲ. ಆಚೆಗೂ ಈಚೆಗೂ ಕಾರ್ನರ್ ಟು ಕಾರ್ನರ್ ಹೊಡೆದು ಕರೆಕ್ಟಾಗಿ ಶಟ್ಲನ್ನ ಅವ್ರವ್ರ ಹತ್ರಕ್ಕೆ ಕಳಿಸ್ಕೊಡ್ತಿದ್ರು. ಬಟ್ ಆದರೂ ಅದನ್ನು ಹೊಡೆದ್ರಲ್ಲ ಅವರು ಕರೆಕ್ಟಾಗಿ. ಚೆನ್ನಾಗಿ ಹೊಡಿತಾರೆ. ನಾಟ್ ಬ್ಯಾಡ್. ಗುಡ್ ರ್ಯಾಲಿ, ವೆರಿ ಗುಡ್ ರ್ಯಾಲಿ. ಹಾಂ, ಓಕೆ.